ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭಮನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಒಂದು ಚೂರು ಕಹಿ ಇಲ್ಲದಂತೆ ಹಾಗಲಕಾಯಿ ಗೊಜ್ಜನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸುಮಾರಷ್ಟು ಜನಕ್ಕೆ ಹಾಗಲಕಾಯಿ ಅಂದರೆ ಯಪ್ಪ ಕಹಿ ಯಾರು ತಿಂತಾರೆ ಅಂತ ಅನ್ಕೋತೀರಾ. ಬಟ್ ಈ ರೀತಿ ಒಂದು ಗೊಜ್ಜನ್ನ ಮಾಡ್ಕೊಳ್ತು ಅಂದರೆ ಒಂದು ಚೂರು ಕಹಿ ಇಲ್ಲದಂತೆ ಹಾಗಲಕಾಯಿ ಗೊಜ್ಜನ್ನ ನೀವು ಟೇಸ್ಟ್ ಮಾಡ್ಬೋದು. ಹಾಗಾಗಿ ತಡ ಮಾಡೋದು ಬೇಡ, ಯಾವ ರೀತಿ ಮಾಡ್ಕೊಂಡೆ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಹಾಗಲಕಾಯಿ ಗೊಜ್ಜನ್ನ ಮಾಡೋದಕ್ಕೆ ನಾನು ಸುಮಾರು ಒಂದು ಅರ್ಧ ಕೆಜಿಯಷ್ಟು ಗ್ರೀನ್ ಹಾಗಲಕಾಯಿ ಏನಿದೆ ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಈ ಒಂದು ಗ್ರೀನ್ ಹಾಗಲಕಾಯಿ ಸ್ವಲ್ಪ ಜಾಸ್ತಿ ಕಹಿನೇ ಇರುತ್ತೆ. ನೀವು ನೋಡ್ಬೋದು, ಗ್ರೀನ್ ಮತ್ತು ವೈಟ್ ಎರಡು ಕಲರಲ್ಲೂ ಹಾಗಲಕಾಯಿ ಇರುತ್ತೆ. ಆ ವೈಟ್ ಕಲರ್ ಇರ್ತಕ್ಕಂಥದ್ದು ಅಷ್ಟು ಕಹಿ ಅಂತ ಅನಿಸಲ್ಲ, ಇದು ಸ್ವಲ್ಪ ಜಾಸ್ತಿನೇ ಕಹಿ ಇರುತ್ತೆ. ಬಟ್ ಕಹಿ ಇಲ್ದಂತೆಯೇ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರಬೇಕು. ಆ ಒಂದು ರೀತಿಯ ಹಾಗಲಕಾಯಿ ಗೊಜ್ಜನ್ನ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬಟ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತು ಅಂದರೆ ತುಂಬ ಸಿಂಪಲ್ಲಾಗಿ ಒಂದು 10 ಮಿನಿಟ್ಸಲ್ಲೇ ಈ ಒಂದು ಹಾಗಲಕಾಯಿ ಗೊಜ್ಜನ್ನ ರೆಡಿ ಮಾಡ್ಕೊಬಿಡ್ಬೋದು. ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಷ್ಟು ತೆಳು ಆಗುತ್ತೆ ಅಷ್ಟು ತೆಳ್ಳಗೆ ನೀವು ಹಾಗಲಕಾಯಿನ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿದ ನಂತರ ಮಧ್ಯದಲ್ಲಿ ಬೀಜಗಳಿರುತ್ತಲ್ಲ, ಅದೇನಾದರೂ ಸ್ವಲ್ಪ ಬಲ್ತಿತ್ತು ಅಂತ ಅಂದರೆ ತೆಗೆದುಬಿಡಿ. ಅಕಸ್ಮಾತ್ ಬೀಜಗಳೇನು ಬಲ್ತಿಲ್ಲ ಅಂತ ಅಂದರೆ ಆ ಬೀಜಗಳನ್ನ ಹಾಗೇನೆ ಉಳಿಸ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಮಸಾಲ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರನ ಇಟ್ಕೊಂಡು ಅದು ಬಿಸಿಯಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ಹಾಕಿ ಅದನ್ನು ಕೂಡ ಹುರ್ಕೋತಾ ಇದ್ದೀನಿ. ಈ ಒಂದು ಮಸಾಲ ಪುಡಿನ ರೆಡಿ ಮಾಡ್ಕೊಬಿಡ್ತು ಅಂದರೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಹಾಗಲಕಾಯಿ ಗೊಜ್ಜು ರೆಡಿಯಾಗಿ ಹೋಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಅದಾದ ನಂತರ ಸ್ವಲ್ಪ ಚಕ್ಕೆನ ಹಾಕೋತಾ ಇದ್ದೀನಿ. ಅಂದರೆ ಒಂದು 2 ಇಂಚಷ್ಟು ಚಕ್ಕೆನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 5 ರಿಂದ 6 ಲವಂಗ ಮತ್ತು 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಯಾವುದೇ ರೀತಿಯ ಎಣ್ಣೆ ಏನು ಬೇಡ, ಹಾಗೆಯೇ ಜಸ್ಟ್ ಡ್ರೈ ರೋಸ್ಟ್ನ ಮಾಡ್ಕೊಳ್ತು ಅಂದರೆ ಸಾಕು. ಇನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳುಗಳನ್ನು ಕೂಡ ಸೇರಿಸಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇನ್ನು ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿನೂ ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಅಂದರೆ ಕಾಳುಮೆಣಸು, ಲವಂಗ ಮತ್ತು ಒಣಮೆಣ್ಸಿನ್ಕಾಯಿನ ನೋಡಿಕೊಂಡು ಹಾಕೋಬೇಕು. ನಿಮಗೆ ಏನಾದರೂ ಸ್ವಲ್ಪ ಖಾರ ಬೇಕಿತ್ತು ಅಂದರೆ ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿನೇ ಹಾಕೊಳ್ಳಿ. ಅದಾದ ನಂತರ ಇದೆಲ್ಲ ತಣ್ಣಗಾಗೋದಕ್ಕೆ ಬಿಟ್ಟು ಪುಡಿ ಮಾಡಿ ಎತ್ತಿಟ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನಾನು ಅದೇ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಬಿಸಿಯಾದ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಒಂದು ಹಾಗಲಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತು ಅಂತ ಅಂದರೆ ಅರ್ಧದಷ್ಟು ಭಾಗ ಎಣ್ಣೆಯಲ್ಲಿ ಫ್ರೈ ಮಾಡುವಾಗೇನೆ ಹಾಗಲಕಾಯಿ ಬೆಂದೋಗುತ್ತೆ. ಮತ್ತು ಹಾಗಲಕಾಯಲ್ಲಿ ಇರ್ತಕ್ಕಂತಹ ಕಹಿ ಅಂಶನೂ ಕೂಡ ಸ್ವಲ್ಪ ಭಾಗದಷ್ಟು ಕಡಿಮೆ ಆಗೋಗುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಹಾಗಲಕಾಯಿ ಬೇಗನೂ ಕೂಡ ಬೇಯುತ್ತೆ ಮತ್ತು ಹಾಗಲಕಾಯಿಲಿರ್ತಕ್ಕಂಥ ಸ್ವಲ್ಪ ಪ್ರಮಾಣದಷ್ಟು ಕಹಿ ಅಂಶನೂ ಕೂಡ ಕಡಿಮೆ ಆಗುತ್ತೆ. ಈ ಒಂದು ಗೊಜ್ಜನ್ನ ಮಾಡುವಾಗ ಅಂದರೆ ಹಾಗಲಕಾಯಿ ಗೊಜ್ಜನ್ನ ಮಾಡುವಾಗ 2 ಹಂತದಲ್ಲಿ ಹಾಗಲಕಾಯಿಲಿರ್ತಕ್ಕಂತಹ ಕಹಿ ಅಂಶನ ನಾವು ತೆಗಿಬೋದು. ಇದು ಮೊದಲನೇ ಹಂತ ಆಗಿರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ತು ಅಂದರೆ ಅರ್ಧದಷ್ಟು ಭಾಗ ಕಹಿ ಅಂಶ ಹೊರಟೋಗುತ್ತೆ. ಇನ್ನು ನಾನಿಲ್ಲಿ ಏನು ಫ್ರೈ ಮಾಡ್ಕೊಂಡಂಥ ಹಾಗಲಕಾಯಿಗಳೆಲ್ಲನೂ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ನೆಕ್ಸ್ಟ್ 2ನೇ ಭಾಗದಲ್ಲಿ ಯಾವ ರೀತಿ ಕಹಿ ಅಂಶನ ಕಡಿಮೆ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಫ್ರೆಂಡ್ಸ್ ನಾನಿಲ್ಲಿ ಹಾಗಲಕಾಯಿ ಎಲ್ಲನೂ ಹುರಿದು ಎತ್ತಿಟ್ಕೊಂಡ್ನಲ್ವಾ, ಅದೇ ಬಾಣಲಿಗೆ ಇನ್ನು ಎಕ್ಸ್ಟ್ರಾ ಎಣ್ಣೆ ಏನು ಸೇರಿಸ್ತೇನೆ. ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿನ ಸೇರಿಸಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಕ್ವಾಂಟಿಟಿ ಜಾಸ್ತಿನೇ ಹಾಕೊಳ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಅಡುಗೆ ಆಗಿರಲಿ ಸ್ವಲ್ಪ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಬಳಸ್ಕೊಳ್ತು ಅಂದರೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ನಾನಿಲ್ಲಿ ಈರುಳ್ಳಿನ ಬಾಡಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಬಾಡಿಸ್ಕೊತಾ ಇದ್ದೀನಿ. ಏನಕ್ಕಂತ ಅಂದರೆ ತುಂಬ ಸಾಫ್ಟಾಗಿ ಒಂದು ಈರುಳ್ಳಿ ಬೆಂದೋಗುತ್ತೆ. ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೆಂದ ನಂತರ ನಾನಿಲ್ಲಿ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊನು ಕೂಡ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಹುರ್ಕೊಂಡ ನಂತರ ನಾವೇನು ಮೊದಲೇ ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹಾಗಲಕಾಯಿನ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ
ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 2 ಗ್ಲಾಸ್ನಷ್ಟು ನೀರನ್ನು ಕೂಡ ಸೇರಿಸಿ ನಾನಿಲ್ಲಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಫಸ್ಟಿಗೆ ನಾವು ನೀರನ್ನು ಹಾಕಿ ಅದು ಕುದಿ ಬಂದ ನಂತರ ನಾವೇನು ಒಂದು ಮಸಾಲ ಪೌಡ್ರನ್ನ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕಾಗತ್ತೆ. ಅದಕ್ಕೂ ಮುಂಚೆ ಸ್ವಲ್ಪ ನೀರೆಲ್ಲ ಕುದಿ ಬರೋವರೆಗೂ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಈರುಳ್ಳಿ ಎಲ್ಲ ಏನು ಫ್ರೈ ಮಾಡಿ ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಬೇಯೋ ತನಕ ಬಿಟ್ಟು, ಅದಾದ ನಂತರ ನೀರೇನಿಲ್ಲಿ ಕುದಿ ಬಂತಲ್ವಾ, ಈ ಒಂದು ಕುದಿ ಬಂದಿರತಕ್ಕಂಥ ನೀರಿಗೆ ನಾನೇನು ಒಂದು ಪುಡಿ ಮಾಡಿಟ್ಕೊಂಡಿದ್ದೆ, ಅಂದರೆ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಆ ಮಸಾಲ ಪೌಡರ್ನ ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ನೋಡ್ತಾ ಇರ್ಬೋದು ನೀವು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಕೂಡ ಈ ಒಂದು ಗೊಜ್ಜು ರೆಡಿ ಆಗ್ತಿತ್ತು. ಒಮ್ಮೆ ನೀವು ಒಂದ್ಸಲ ಟ್ರೈ ಮಾಡ್ತು ಅಂತ ಅಂದರೆ, ಮನೆಯಲ್ಲಿ ರೆಡಿ ಮಾಡ್ತು ಅಂದರೆ ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ಹಾಗಲಕಾಯಿನ ತುಂಬಾ ಇಷ್ಟಪಟ್ಟು ತಿಂತೀರಾ. ನೆಕ್ಸ್ಟ್ ನಾನಿಲ್ಲಿ ಒಂದು ಸಣ್ಣ ಬೌಲ್ನಲ್ಲಿ ಹುಣಸೆ ಹುಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಹುಣಸೆ ಹಣ್ಣನ್ನು ನೆನೆಸಿ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ಕೊಂಡು ಇಲ್ಲಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀರನ್ನು ಹಾಕೋಬೋದು. ಈ ಒಂದು ಗೊಜ್ಜುನ ರೆಡಿ ಮಾಡ್ತು ಅಂತ ಅಂದರೆ ಚಪಾತಿ, ರೊಟ್ಟಿ, ಅನ್ನ, ದೋಸೆ ಈ ಥರದ್ದೆಲ್ಲನೂ ಕೂಡ ತಿನ್ಬೋದು. ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಹಾಕ್ಕೊಂಡು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಭಾಗದಷ್ಟು ಕಹಿ ಹೋಗಲಿಕ್ಕೆ ಆಗಲೇ ನಾವು ಹಾಗಲಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ. ಇನ್ನು ಅರ್ಧ ಭಾಗದಷ್ಟು ಕಹಿ ಕಡಿಮೆ ಆಗೋದಕ್ಕೆ, ಅಂದರೆ ಪೂರ್ತಿಯಾಗಿ ಕಹಿ ಕಡಿಮೆ ಆಗೋದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಯೂಸ್ ಮಾಡಿದ್ದೀನಿ. ಅಂದರೆ ಅದಕ್ಕೆ ಗೊಜ್ಜಿಗೆ ಸೇರಿಸಿದ್ದೀನಿ. ಅಕಸ್ಮಾತ್ ಬೆಲ್ಲದ ಪುಡಿ ಇಲ್ಲ ಅಂತ ಅಂದರೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಒಂದು ಅಚ್ಚು ಬೆಲ್ಲ ಏನಿರುತ್ತೆ ಅದನ್ನು ಹಾಕ್ತು ಅಂದರೆ ಸಾಕು. ಕಹಿ ಕಂಪ್ಲೀಟಾಗಿ ಹೊರಟೋಗುತ್ತೆ. ತೀರಾ ಏನು ಬೆಲ್ಲನ ಹಾಕೋಕೆ ಹೋಗಬೇಡಿ, ಸಿಹಿ ಬಂದುಬಿಡುತ್ತೆ. ಸ್ವಲ್ಪನೇ ಸ್ವಲ್ಪ, ಇಲ್ಲ ಅಂದರೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ಯೂಸ್ ಮಾಡಿ ಅದಾದ ನಂತರ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತು ಅಂತ ಅಂದರೆ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಹಾಗೇ ಸ್ವಲ್ಪನೂ ಕೂಡ ಕಹಿ ಇಲ್ಲದಂತಹ ಹಾಗಲಕಾಯಿ ಗೊಜ್ಜು ರೆಡಿಯಾಗೋಗುತ್ತೆ. ಫಟಾಫಟ್ ಅಂತ ರೆಡಿ ಮಾಡ್ಕೋಬೋದು. ನಾನು ಮೊದಲೇ ಹೇಳ್ದಂಗೆ ರೊಟ್ಟಿ, ಚಪಾತಿ, ಅನ್ನ ಅಂದರೆ ಬಿಸಿ ರೈಸಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಹಾಗಲಕಾಯಿ ತಿನ್ನಲ್ಲ ಅಂತ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತೀರಾ. ಈ ರೀತಿ ಟ್ರೈ ಮಾಡಿ ನೋಡಿ, ಪದೇ ಪದೇ ಮನೆಯಲ್ಲಿ ಮಾಡಿಸ್ಕೊಂಡು ತಿಂತೀರಾ. ಹಾಗಾಗಿ ಹೆಲ್ತ್ ಬೆನಿಫಿಟ್ಟು ಕೂಡ ತುಂಬಾ ಇರೋದ್ರಿಂದ ಈ ಒಂದು ಹಾಗಲಕಾಯಿನಲ್ಲಿ ವಾರಕ್ಕೆ 1 ದಿನ ಇಲ್ಲ 15 ದಿವಸಕ್ಕೊಂದು ಸಲ ತಿಂತು ಅಂದರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ಮಾಡ್ಕೊಳ್ತು ಅಂದರೆ ಸ್ವಲ್ಪನೂ ಕೂಡ ಕಹಿನೂ ಇರಲ್ಲ. ಹಾಗಾಗಿ ಫ್ರೆಂಡ್ಸ್, ಯಾರೆಲ್ಲ ಕೊನೆಯವರೆಗೂ ವಿಡಿಯೋನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.